ಹೆಂಡ್ತಿ ಹೋಗಿ 2-3 ದಿವಸ ಆಯ್ತು, ಒಂದು ಫೋನ್ ಮಾಡಿಲ್ಲ ನೋಡು ಹೆಂಗದಾಳೆ ಅಂತ. ಸಾವಿತ್ರಿ ಸಾವಿತ್ರಿ, ಹೇಳ್ರಿ ಏನು? ಅಲ್ಲಿ ಮಗಳು ಬಂದು 2-3 ದಿವಸ ಆಯ್ತು. ಅವಳಿಗೆ ಏನು ಕೊಡೋದು, ಹಬ್ಬಕ್ಕೆ ಬೇರೆ ಬಂದಾಳೆ. ಸೀರೆ ಪಾರೆ ಕರ್ಕೊಂಡು ಹೋಗಿ ಕೊಡ್ಸೋದಲ್ಲೇನೆ ಅಂಗಡಿಗೊಂದ. ಅಪ್ಪ ನೀನೇ ನೋಡ್ತದೀಯ, ನಾನು ಎಲ್ಲಿಂದ ತರೋದು ದುಡ್ಡ? ಮಂತನ ಮಾಡೋಕ್ಕೆ ಆಗ್ತಿಲ್ಲ. ಯಾಕೆ ಬಂದಾಳೆ ಅಂತ ಒಳ್ಳೊಳ್ಳೇದ ಮಾಡಾಕ್ತದೀನಿ, ಅದಕ್ಕೆ ದುಡ್ಡು ಜೋಡಿಸಿ ಸಾಕಾಯ್ತೆ. ಹಂಗಂದ್ರೆ ಹೆಂಗೆ? ಒಂದು ಸೀರೆ ಕೊಡ್ಸು. ನಮ್ಮ ಕಷ್ಟನ ಬಡತನದ ಹಾಕಿತಕ್ಕೇನು ಹೇಳ್ಕೋಬೇಡ. ಇಲ್ಲ ಕಣ್ರಿ, ಏನು ಹೇಳಿಲ್ಲ. ನಾನೆಲ್ಲೋಗೋಣ ಅಂಗಡಿಗೆ ಸೀರೆ ತರಕ್ಕೆ? ಹೋದ ಸತಿ ಸೀರೆ ಉಡ್ಸಿ ಕಳಿಸಿದ್ದೆ, ದುಡ್ಡು ಕೊಡೋಕ್ಕಾಗಿಲ್ಲ ನನ್ನ ಕೈಯಾಗೆ. ನೀವೇ ಹೋಗಿ ಆ ಶೆಟ್ರ ಅಂಗಡಿಗೆ ಐತಲ್ಲ ಆ ಕಡೆ ಹಿಂದಿಂದು, ಅಲ್ಲಿ ಹೋಗಿ ಉದ್ರೆ ಕೇಳ್ರಿ, ಕೊಡ್ತಾನ ಅವನು. ಅವನಂತಕ್ಕೆ ಯಾವಾಗೂ ನಾವು ಉದ್ರೆ ತಗೊಂಡಿಲ್ಲ. ಹಿಂದ ಅಂಗಡಿ ಐತಲ್ಲ, ಅಲ್ಲಿ ಯಾರು ಹೋಗ್ತಾರೆ? ಅವು ಆಳಿಗಿಳೆ ಸೀರೆಗಳೇನ ಖರ್ಚಾಗದೇ ಇಲ್ಲ ಅವಂತಕ್ಕೆ. ಮತ್ತೆ ಏನು ಮಾಡೋದು ಹೋಗ್ರಿ, ಅದ್ರಾಗೆ ಒಂದು ಒಳ್ಳೇದು ಹಾರ್ಸ್ಕೊಂಡು ಉದ್ರೆ ಹೇಳ್ಬರ್ರಿ. ಅವನ ತಕ್ಕ ಯಾರು ತಾನಲ್ಲ, ಯಾವ್ದಾರ ಒಂದು ತಗೊಂಬರ್ರಿ ಸುಮ್ಮನೆ. ಸರಿ ಸರಿ ತಗ, ಮಗಳಿಗೆ ಏನು ಹೇಳ್ಬೇಡ ಮತ್ತೆ. ಇಲ್ಲ ತಾಳ್ರಿ. ಊಟ ಮಾಡ್ದೇನಪ್ಪ? ಎಲ್ಗ ಒಂಟಿಯಲ್ಲ ಅಲೆಯ? ಊಟ ಮಾಡ್ದಿ? ನೀನು ಊಟ ಮಾಡ್ದ್ಯಾ? ಕಣಪ್ಪ, ನೀನು ಎಷ್ಟ ತನಕ ಕಾಯೋದು? ಅಮ್ಮ ಬಾಯಲ್ಲಿ ಅಪ್ಪ ಅಂದ್ಮೇಲೆ ಉಣ್ತತೆ ಅಂತ ಕರೆದು ಉಣ್ಣಕ್ಕಿಟ್ಬಿಡ್ತು. ಸರಿ ತಾಳವ, ನನಗೊಂಚೂರು ಕೆಲಸ ಐತೆ, ಹೋಗ್ಬರ್ತೀನಿ. ಒಂದು ಸ್ವಲ್ಪ ತಂಗ ಉಳ್ಕ. ಸರಿ ತಾಳಪ್ಪ, ನನಗೂ ಬೆನ್ನವಾಯ್ತು, ಹಿಂಗೆ ಉಳ್ಕಂತಿ. ಸಾವಿತ್ರಿ ಸಾವಿತ್ರಿ. ಓ ಆಂಟಿ, ಬಾರಂಟಿ, ಅಮ್ಮ ಐತೆ. ಓ ರಾಣಿ, ಯಾವ ಬಂದೆವ? ಚೆನ್ನಾಗದೀಯಾ? ಆಂಟಿ ಚೆನ್ನಾಗದೀನಿ, ನೀವು ಚೆನ್ನಾಗದ್ದೀರಾ? ನಾನು ಬಂದು 2-3 ದಿವಸ ಆಯ್ತು ಕಣಂಟಿ. ನೀವೆಲ್ಗೋ ಇದ್ರಿ? ಅಯ್ಯೋ ನಾನಾ ಮಗಳೂರಿಗೆ ಹೋಗಿದ್ದೆ ಕಣವ. ಹೌದೇ, ಮಗಳು ಚೆನ್ನಾಗದಾಳ? ಅವಳಿಗೆ ಏನು ಕಮ್ಮಿ ಆಯ್ತವ, ದೊಡ್ಡ ಶ್ರೀಮಂತರ ಮನೆಗೆ ಕೊಟ್ಟಿನಿ, ಚೆನ್ನಾಗದಾಳೆ. ಯಾಕಂಟಿ ಈಗ ಮಗಳು ನೋಡಕ್ ಹೋಗ್ಬಿಟ್ಟಿರಾ? ಅಯ್ಯೋ ಅಮ್ಮ, ನನಗೆ ನಕ್ಲೆಸ್ ಬೇಕು ಅಂದ್ಲು, ನಕ್ಲೆಸ್ ಮಾಡಿಸ್ಕೊಂಡು ಹೋಗಿದ್ದೆ. ನಕ್ಲೆಸ್ ಕೇಳಿದ್ಲಾ? ಎಷ್ಟು ತಲದ್ದ ಆಂಟಿ? 1 ತಲದ್ದ 2 ತಲದ್ದ? ಎಷ್ಟು ತಲದ್ ಮಾಡಿಸ್ಕೊಂಡೋಗಿದ್ರಿ? ಅಯ್ಯೋ ಈಗೆಲ್ಲ 1-2 ತೊಲಕ್ಕೆ ಬರ್ತಾವ. ಅದು ಯಾವ್ದೋ ಲಾಂಗ್ ನಕ್ಲೆಸ್ ಅಂತೆ, ಅದಿಷ್ಟು ದೊಡ್ಡ ಹಾಲರು, ಅದ್ರದ್ದು ಎಲ್ಲ ಸೇರಿಸಿ 6 ತೊಲದ 3 ಗ್ರಾಮಿನ ಆತು. 6 ತೊಲದ್ 3 ಗ್ರಾಮು? ಅದೆಂತ ನಕ್ಲೆಸ್ ಆಂಟಿ? ಅಯ್ಯ, ನಿಮ್ಮ ಅಮ್ಮಗೆ ತೋರಿಸಿದ್ದೆ, ನಿಮ್ಮ ಅಮ್ಮ ಹೇಳಿಲ್ಲೇ? ಇಲ್ಲಪ್ಪ, ಅಮ್ಮ ಈ ವಿಚಾರ ಏನು ಮಾತಾಡ್ಲಿಲ್ಲ. ನಿಮ್ಮ ಅಮ್ಮಗೆ ತೋರ್ಸೆಯಾ ತಗೊಂಡೋಗಿದ್ದೆ ಕೊಡಕ್ಕೆ ಅಂತ. ಏನ್ ಬರ್ತದ ಸಾವಿತ್ರಿ? ಅಮ್ಮ ಒಳಗೈತಿ, ಹೋಗ್ರಿ. ನಿಮ್ಮ ಅಮ್ಮಂತ ಕೊಂಚೂರು ಮಾತಾಡೋದೈತೆ, ಮಾತಾಡಿ ಬರ್ತಿಂತಾರೆ. ಅದೆಂತದಪ್ಪ, 6 ತೊಳ ಪುಣ್ಯ ಮಾಡಿದಾಳೆ. ನಾನು ಊರಿಗೆ ಬಂದು ತೋರ್ಸ್ಕೋಬೇಕಲ್ಲ ಅಂತ ಯಾವ ಡೂಪ್ಲಿಕೇಟ್ ಬಾಳೆನೋ ಸಾರ ಒಂದು ಬಂಗಾರದ ನಮ್ಮ ಅತ್ತೆ ಮಾಡಿಸ್ಕೊಟ್ಟಿರೋದು ಕದುವ. ನಮ್ಮ ಅಪ್ಪ ಅಮ್ಮ ಇನ್ನೇನು ಮಾಡಿಸ್ಕೊಡ್ತಾರೆ? ಬರೀ ದುಡ್ದು ಮಗ ಸೊಸೆ ಮಗ ಸೊಸೆ, ಬರೀ ಅದೇ ಅವ್ರಿಗೆ ಸುರಿಯೋದೇ. ನಾನು ಕೇಳ್ಬೇಕು ಮಾಡಿಸ್ಕೊಡ್ರಿ ಅಂತ. ನನಗೇನು ಆಗಾಗಲ ಮಾಡಿಸ್ಕೊಡಲ್ಲ. ನಾನು ಒಂದು 6 ತೊಲದ್ದಾರ ಮಾಡಿಸ್ಕೊಡ್ರಿ, ಒಂದು ಲಾಂಗ್ ಸರನ ಅಂತ ಕೇಳ್ಬೇಕು. ಅಲ್ಲಿ ಗಂಡನ ತಕ್ಕರ ಕೇಳಿ ಮಾಡಿಸ್ಕೊಳಣ ಅಂದರೆ ಗಂಡನ ತಕ್ಕ ಜೋಬ 100 ರೂಪಾಯಿ ಇಟ್ಕೊಂಬಂದಿರಲ್ಲ. ಬಟ್ಟೆ ತೊಳೆಯೋಕ್ಕಾಕತ್ತ ಅಂದೋದಾಗ 10 ರೂಪಾಯಿ 20 ರೂಪಾಯಿ. ಅಯ್ಯೋ, ಅದನ್ನ ತೆಗೆದು ಇಟ್ಕೊಂಡ್ರು ಮತ್ತೆ ಕೇಳ್ತಾರೆ ಬಂದು, ಒಂದು 10 ರೂಪಾಯಿ ಇತ್ತಲ್ಲ ಏನಾತೇ ಅಂತ. ಅಷ್ಟು ಜಾಣ. ಸಾವಿತ್ರಿ ಹೇಳಕ್ಕ, ಯಾವ ಬಂದು ಊರಿಂದ? ಮಗಳೂರಿಂದ? ನಿನ್ನೆನೆ ಬಂದ ಕಡೆ, ನಿಮ್ಮ ಮನೆ ತಕ್ಕೆ ಬರೋಣ ಅನ್ನವ, ಬರೋಕ್ಕೆ ಆಗಲಿಲ್ಲ. ಈಗ ಬಂದೆ, ಮಗಳು ಬಂದ್ರಂಗದಳೆ ಕಣಕ. 2-3 ದಿವಸ ಆಯ್ತು ಮಗಳು ಬಂದು. ಹಬ್ಬಕ್ಕೇನು ಮಗಳಿಗೆ ಏನು ಕೊಡ್ಸಿದ್ರಿ? ಏನು ಕೊಡ್ಸನಕ್ಕ, ನೀನೇ ನೋಡ್ತೀಯಲ್ಲ ನಮ್ಮ ಬಡತನನ. ಆಕಿಗೆ ನೋಡಿದ್ರೆ ಆಪ್ರೇಷನ್ನು ಅಂತಂದು 30,000 ಕಟ್ತ ಮಗ ತಗೊಂಡೋಗಿ ಸಸಿಗೆ. ಬೇಡ ಅಂದ್ರೂ ಕೇಳಲ್ಲ, ಬೆಳೆ ಬಂದು ದುಡ್ಡು ಕೂಡ್ಸಿಟ್ಟು ದೊಡ್ಡನು ತಗೊಂಡೋಗಿ ಕಟ್ತ. ಮತ್ತು ನಿಂತಕ್ಕೆ ಇನ್ನೂ 20,000 ನಾವೇ ಸಾಲ ಮಾಡೀವಿ. ಮಗಳು ಬಂದಾಳೆ, ಏನು ಮಾಡೋದು ಏನೋ, ಒಂದು ಸೀರೆನಾರ ಕೊಡೋಣ ಅಂತ ಹೇಳಿ ಕಳಿಸ್ತಿ. ಹೋದ್ರು ನಮ್ಮ ಮನೇಲಿ ಈಗ ಒಂದು ಸೀರೆ ತರ್ತೀನಿ ಅಂತ. ಬಿಡು, ಸೀರೆ ತಂದು ಮತ್ತೆ ಉಡ್ಸ್ಬೇಕು ಇರೋಳೊಬ್ಬ ಮಗಳು. ಮತ್ತೆ ನಾನು ಬಂದಿರೋ ವಿಷಯನೇ ಮರ್ತ್ಬಿಟ್ಟೆ ನೋಡು. ಮೊನ್ನೆ ಕೈಗಡ ಅಂತಂದು 400 ರೂಪಾಯಿ ಇಸ್ಕೊಂಡಿದ್ದೆಲೆ, ಅರ್ಜೆಂಟ ಬೇಕಿತ್ತು, ಅದಕ್ಕೆ ಬಂದೆ. ಅಕ್ಕ, ಈ ಟೈಮಾಗೆ ಕೇಳ್ತಿಯಲ್ಲಕ್ಕ, ಕಂಡು ಮಗಳಿಗೆ ಒಂಚೂರು ಇಲ್ಲದ್ದು ಒಳ್ಳೊಳ್ಳೇದು ಒಂಚೂರು ಮಾಡಿ ಉಣ್ಣಕ್ಕಿಟ್ಟೆ. ರೇಷನ್ ಅಂಗಡಿಗೂ ಸಾಲ ಇಸ್ಕೊಂಬಂದೀನಿ. ನೀನೇ ನೋಡ್ತೀಯಲ್ಲ, ನೀನೇ ನೋಡ್ತೀಯವ. ನಾನು ನಕ್ಲೆಸ್ ಮಾಡಿಸಿದ್ದು ಬರೀ ಕೈಯಾಗಿನಿ. ಅವತ್ತಕ್ಕ ಒಂಚೂರು ರೇಷನ್ ತರಬೇಕು, ತರಕಾರಿ ತಗೋಬೇಕು ಕೊಡು ಅಂತಂದು ಹೇಳಿಕೆ ತಾನೇ ಕೊಟ್ಟದ್ದು. ಕೊಟ್ರೆ ಹಿಂಗೆ ಮಾಡ್ತೀರ, ಅದಕ್ಕೆ ಬೇಜಾರು ನನಗೆ ಕೊಡೋಕ್ಕೆ. ಅಕ್ಕ ಬಾಯ್ ಮಾಡ್ಬಿಡಕ್ಕ, ಮಗಳಿಗೆ ಗೊತ್ತಾಕುತ್ತಿ, ಸುಮ್ಮನಿರು. ಕೊಡ್ತೀನಿ, ನಾನು ಆದಷ್ಟು ಬೇಗ ಕೂಡಿಟ್ಟು ಕೊಡ್ತೀನಿ. ನೋಡವ ಹೆಂಗೆ ಮಾಡ್ತೀಯ ಆತಕ್ಕ. ನನ್ನ ಮಗಳ ತಕ್ಕ ಏನು ವಿಷಯ ಹೇಳ್ಬೇಡ. ಸರಿ ತಾ ಬರ್ತೀನಿ ಕಡೆ. ಸಾವಿತ್ರಿ, ಮನೆ ಕೆಲಸ ಐತೆ, ಊರಿಂದ ಬಂದು 3 ದಿವಸ ಹೋದ್ರು ಆ ಮನೆ ಫುಲ್ಲು ಧೂಳು. ನಿನ್ನೆಲ್ಲ ಕಸ ಹೊಡೆದು ನೆಲ ಒರೆಸಿದ್ದೆ, ಒಂದು ರಾಶಿ ಬೆಳಗಾವದಾವೆ, ಬಟ್ಟೆಗಳು ಅದಾವೆ, ನೆನಕ್ಕೆ ಬಂದೀನಿ. ಅಷ್ಟನ್ನು ತೊಳೆದಾಕಿ ಊಟ ಅಡುಗೆ ಮಾಡಬೇಕು. ಕುತ್ಕೊಳಕ್ಕ ಟೀ ಮಾಡ್ತೀನಿ. ಒಂದೇ ಅವಸರಕ್ಕೆ ಬಂದು ಒಂದೇ ಅವಸರಕ್ಕೆ ಹೋಗ್ತೀಯಲ್ಲ, ತಗಳೆ ಬರ್ತೀನಿ. ಬಾರ ನೀ ಮನೆಗೆ. ಆಂಟಿ ಬರ್ತೀನಿ. ಸರಿ ತಾಳ್. ಇವ್ರು ಕೇಳಿದ ತಕ್ಷಣ ದುಡ್ಡು ಸರಿಯಾಗಿ ಕೊಟ್ಟಿರ್ತೀವಿ, ಹಂಗೆ ನಮಗೂ ವಾಪಸ್ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ ಇವ್ರಿಗೆ.
ಯಾಕವ ಹಂಗೆ ಬೇಜಾರಾಗದಿಯಲ್ಲ ಉಳ್ಕ ಸೊಂಟ ನೋವಾದ್ರೆ. ಏನು ಬೇಜಾರ ಕಣಮ್ಮ. ನೋಡಮ್ಮ 6 ತೊಲದ ಮೇಲೆ 3 ಗ್ರಾಮ ಅಂತಂತಲ್ಲಮ್ಮ, ಅಂತ ಸಾಲ ಮಾಡಿಸ್ಕೊಟ್ರಂತೆ. ನಮಗೆ ನೀನು ಮಾಡಿಸ್ಕೊಡಲ್ಲ, ನನ್ನ ಗಂಡು ಮನೆಗೂ ಮಾಡಿಸ್ಕೊಡಲ್ಲ. ನಮ್ದೇನು ಕರ್ಮವ. ನಿನಗೆ ವಿಚಾರ ಗೊತ್ತಿಲ್ಲ ಅಂತ ತಿಳ್ಕೊಂಡೀಯಾ? ಓಟ್ನು ಗಂಡು ಮನೆ ತಂದು ಇಲ್ಲಿ ಕೊಡ್ತುತ್ತೆ. ಇಲ್ಲಿ ಮಾಡಿಸ್ಕೊಂಡು ಇವರಷ್ಟು ತಿಂತಾರೆ, ಅದ್ರಾಗೆ ಮಾಡಿಸ್ಕೊಂತ ಅಂದಾಗ ನನ್ನ ತವ್ರ ಮನೆ ಕೊಟ್ಟರು ಅಂತ ಅಂತದ್ದು ಅದು. ಹೌದೇ? ನಿನಗೇನು ವಿಚಾರ ಗೊತ್ತಿಲ್ಲ, ಅದಕ್ಕಂಗೆ ಮಾತಾಡ್ತೀಯ. ಹೌದೇನೋ, ನನಗೇನು ಗೊತ್ತಿದ್ದಿಲ್ಲ ಬಿಡು. ನಾನು ಇವರೇ ಮಾಡಿಸ್ಕೊಟ್ರಣ ಅಂತ ತಿಳ್ಕೊಂಡೀನಿ. ಹೆಂಗ ಗಂಡು ಮನೆಗಾರ ಹೆಂಗ್ ದುಡ್ಡು ತರ್ತದಳಮ್ಮ ಆಕೆ? ಹಂಗೆ ತರ್ತತ ಏನ ನನ್ನ ಆಡಿ ದುಡ್ಡು ತಂತಂದು ಕೊಡ್ತುತ್ತೆ. ಏನು ಅವ್ರ ಮನೆ ಹಾಳು ಮಾಡಿ ಇವ್ರ ಮನೆ ಉದ್ಧಾರ ಮಾಡ್ತದ. ನೋಡವ, ನೀನು ನಿನ್ನ ಗಂಡುಗೆ ತಲೆ ಸೌರಿ ಸಿಸ್ಕೊಂಬಂದು ಇಟ್ಟು ಇಲ್ಲಿ ನೀನೇ ಒಂದು ಒಡವೆ ಮರ್ಸ್ಕೊಂಡು ಹೋಗಿ ತವ್ರ ಮನೆಗೆ ಕೊಟ್ಟರು ಅಂತ ಹೇಳಂತೆ. ಬುದ್ಧಿವಂತಿಕೆಯಿಂದ ಮಾಡ್ಕ, ನೋಡಕ್ಕೆ ನೋಡಿ ಕಲ್ತ್ಕ. ನಿನಗೇನು 2 ವರ್ಷ ಸಣ್ಣಾಳು. ತಡಿ, ಈ ಸತಿ ಊರಿಗೆ ಹೋದ್ಮೇಲೆ ಹಂಗೆ ಮಾಡ್ತೀನಿ. ಎಲ್ಲ ದುಡ್ಡು ನನ್ನ ಕೈಯ ತಂದು ಕೊಡ್ಬೇಕು, ಹಂಗೆ ಮಾಡ್ತೀನಿ. ಸುಮ್ಮನೆ ತಂದು ನಮ್ಮ ಮನೆಗೆ ಇಡು. ಸರಿ ತಗ. ನಾನು ನಿಮ್ಮ ಅಪ್ಪಗೆ ಹೇಳಿ ಕಳ್ಸೀನಿ ಸೀರೆ ತರ್ರಿ ಅಂತ. ಸೀರೆ ತರಕ್ಕೆ ಹೋಯ್ದಾರೆ, ಈಗ ಬರ್ತಾರೆ ತಡಿ. ಸೀರೆ ತರಕೋತೆ ಏನು ಹೇಳಲೇ ಇಲ್ಲಲ್ಲಮ್ಮ, ಹಂಗೆ ಹೋಗಿತ್ತೆ. ಬರ್ತದ ತಡಿ. ಅಪ್ಪ ಬಂದೇ ಬಿಡ್ತು ನೋಡು. ಬಂದೇನ್ರಿ ಸೀರೆ ತಂದ್ರ ಮಗಳಿಗೆ? ಕಣೆ ಸೀರೆ ತಂದೆ, ನನ್ನ ಮಗಳಿಗೆ ಸೀರೆ ಉಡಿಸ್ತಂಗೆ ಕಳ್ಸನೇನೆ ನೋಡು. ಇದೆ ಏನ್ರಿ ಹಂಗೆ ಕೈಯಾಗ ಇಸ್ಕೊಂಬಂದಿಲ್ಲ? ಕವರ ಕೊಡ್ಲಿಲ್ಲ ಅವನು? ಕವರಾಗೆ ಕೊಟ್ಟೆ ಕಣೆ. ಅಲ್ಲಿ ಹೊರ ಬರ್ತಿರ್ಬೇಕಾರೆ ಹೆಂಗಸರು 3-4 ಜನ ಕುತ್ಕೊಂಡಿದ್ರು. ಅಯ್ಯೋ ಎಂತ ಸೀರೆ ತಂದಿಯಲಿ ಅಂತ ಕೌರ ಎಳ್ದಾಡ್ಕಂತ ಕವರ ಯಾರ್ದು ಹಾಕಿದ್ರವ. ಅದಕ್ಕೆ ಕೈಯಾಗ ಹಿಡ್ಕೊಂಬಂದಿ. ಅಪ್ಪ ಸೀರೆ ತಂದಿ ತಂಬರಪ್ಪ, ನೋಡೋಣ ಹೆಂಗೈತೆ. ತಗಳವ. ಅಯ್ಯೋ ಸೀರೆ ನೋಡಮ್ಮ ಎಷ್ಟು ಚೆನ್ನಾಗೈತೆ. ಬಿಳೆ ಚಕ್ಸಿಗೆ ನೀಲಿ ಬಾಡ್ರು. ಅಯ್ಯೋ ಎಷ್ಟು ಚೆನ್ನಾಗೈತಮ್ಮ. ಅಪ್ಪ ಎಷ್ಟು ಚೆನ್ನಾಗಿ ಹುಡ್ಕೊಂಬಂದಿತ್ತು ನೋಡು. ನಾವು ಹೋದ್ರೂ ಇಂಥ ತಾಂಬರಲ್ಲ. ಕಣವ, ಅಲ್ಲಿ 6-4 ಜನ ಹೆಂಗಸ್ರು ಇದ್ರ. ನೋಡವ ಯಾವ ಸೀರೆ ಚೆನ್ನಾಗೈತಿ ಅಂದೆ. ಆ ಹುಡುಗಿಯರ್ ಇದ್ದಂಗಿದ್ರು. ಅಣ್ಣ ಈ ಸೀರೆ ಭಾಳ ಚೆನ್ನಾಗಿ ಕಾಣಿಸ್ತಣ್ಣ, ಈಗಿನ ಟ್ರೆಂಡ್ ಇದು, ಹೊಸ ಟೈಪು. ಅದೆಂತದ ಅಂದ್ರೆ ಕಣವ ಸೀರೆ ಹೆಸರು ಎಂಥದ್ದು ಅಂದ್ರವ, ನೆನಪೇ ಬರ್ತಿಲ್ಲ. ನಿಮಗಾದ್ರೆ ಗೊತ್ತಾಗೋದು. ತಗೊಂಬಂದಿ ತಗ, ಚೆನ್ನಾಗೈತೆ. ಅಯ್ಯ ಚೆನ್ನಾಗೈತೆ ಅಂತ ಕೇಳ್ತದಿರಲ್ರಿ. ಈ ಸೀರೆ ನನ್ನ ಮಗಳು ಹುಡ್ಕಂದ್ರೆ ಗೊಂಬೆ ಕಣ್ಣಂಗೆ ಕಾಣ್ತಾಳೆ. ಭಾಳ ಚೆನ್ನಾಗೈತೆ ಸೀರೆ. ಕಣಪ್ಪ, ನನಗಂತೂ ಭಾಳ ಇಷ್ಟ ಆಯ್ತು. ಹೋದ್ ಸತಿ ಉಡ್ಸಿದ್ರಲ್ಲ ಅದ್ಯಾಕ ಚೆನ್ನಾಗಿರ್ಲಿಲ್ಲ ಕಣಪ್ಪ. 2 ಸತಿ ನೀರಾಗ ಹಾಕಷ್ಟೊತ್ತಿಗೆ ಪಿಂಜಾಳಿ ಸೀರೆ. ಈ ಸೀರೆ ಚೆನ್ನಾಗೈತೆ ಅಂದ್ರವ, ತಗೊಂಬಂತ. ಅಯ್ಯೋ ನಮ್ಮ ಅತ್ತಿನ ಹೋಗ್ತಿದ್ದಂಕಲೆ ಕೇಳುತ್ತೆ. ಓಯ್ ತವ್ರ ಮನೆಗೆ ಏನ್ ಕೊಟ್ರವ, ಏನ್ ಉಡ್ಸಿದ್ರು? ಸೀರೆ ಇಸ್ಕೊಂಡು ಪಿಂಜಾಳಿದ್ದಂಗೈತೆ. ಇದಕ್ಕೆ 100 ಕೊಟ್ಟೆ 200 ಕೊಟ್ಟೆ ಹಂಗೆ ಕೇಳ್ತದ ಕಣಪ್ಪ. ಹಂಗೆ ಕಣವ, ವಯಸ್ಸಾಗಿತ್ತೆ ಹಂಗೆ ತಗ. ಅನ್ಬೇಕು, ಸುಮ್ಮನೆ ಇರ್ಬೇಕು. ನಾವೇನವ 5,000 10,000 ತಂದು ಕೊಡೋಕ್ಕಾಗುತ್ತೇನವ? ನಮ್ಮ ಕೈಲಾದಷ್ಟು ಕೊಡಿಸ್ತೀವಿ. ಅಯ್ಯ ಭಾಳ ಚೆನ್ನಾಗೈತಪ್ಪ, ಭಾಳ ಚೆನ್ನಾಗೈತ ತಗ. ಹೋಗಿ ಒಂದು ಲೋಟ ಟೀ ಮಾಡ್ಕೊಂಬ. ಅಡಿರಿ, ನಾನೊಂಚೂರು ಸೀರೆ ನೋಡ್ತೀನಿ. ಇನ್ನು ಈಗ ಬಂದಾರೆ, ಉಂಡಿನು ಅರ್ಧ ಗಂಟೆ ಆಗಿಲ್ಲ. ಸೀರೆ ತರಕ್ಕೆ ಹೋಯ್ದಾರೆ, ಅಲ್ಲ ಟೀ ಅಂತೆ. ಬರ್ರಿ ಈ ಕಡೆ ಕುತ್ಕೊಳ್ರಿ, ಸೀರೆ ನೋಡ್ತೀನಿ ನಾನು. ನೋಡವ, ಈ ಹೆಂಗಸ್ರಿಗೆ ಸೀರೆ ಒಡವೆ ಅಂದ್ರೆ ಊಟನೂ ಮರ್ತ್ಬಿಡ್ತಾರೆ. ಇಸ್ಕೊಂಡು ನೋಡಿ ಹೆಂಗೈತೆ ಅಂತ. ಬರವ ನೋಡ್ತಿ ಹೆಂಗೈತಿ ಅಂತ ತಂದಾರೆ ಅಂತ. ಅಮ್ಮ ನೋಡಮ್ಮ ಹೆಂಗೈತೆ ಸೀರೆ. ಹಂಗೆ ಈ ಸೀರೆ ನೋಡವ ಎಷ್ಟು ಚೆನ್ನಾಗೈತೆ. ಇದ್ದಂಗೈತೆ ಕಣೆ. ನರಿಗಂತರೂ ಹೇಳ್ದಂಗೆ ಕೇಳ್ತಾವ. ಹಂಗೆ ಕುತ್ಕೊಂತಾವ. ಮುಸ್ಕು ಸಣ್ಣಕ್ಕೆ ಮುಸ್ಕು ಮಾಡ್ಕೊಂಡು ಉಟ್ಕೊಂಡ್ಬಿಟ್ರೆ ಮಹಾಲಕ್ಷ್ಮಿ ಕಣವ. ಯಾಕವ ನಗ್ತೀಯ? ಮಹಾಲಕ್ಷ್ಮಿ ಅಂದಿದ್ಕೆ ಮಹಾಲಕ್ಷ್ಮಿನೇ ನನ್ನ ಮಗಳು. ಸರಿತಾ, ಹೋಗಲ್ ಬೀರಾಗೆ ಕ್ಲೀನಾಗಿ ತೆಗ್ದಿಡು. ಹೋಗಬೇಕಾರೆ ತಾಂದೋಗ್ನಿ. ಯಾವ್ದಾರೊಂದು ಕವರ್ ಇದ್ರೆ ಹಾಕಿಡಮ್ಮ. ಗಲೀಜಾಕದ್ ಬಿಳೆ ಸೀರೆ ಬೇರೆ. ಸರಿತಾ, ತೆಗ್ದಿಟ್ಟು ಟೀ ತರ್ತೀನಿ. ಹೋಗ್, ಅಪ್ಪ ಟೀ ಕೇಳ್ತು. ಉಂಡದ್ದೆ ಹೋಗಿ ಸೀರೆ ತಂದಿದ್ದೆ ಮಾಡ್ಕೊಂಬರೋ. ಸರಿತಾಳ. ಅಪ್ಪ ತುಂಬಾ ಥ್ಯಾಂಕ್ಸ್ ಅಪ್ಪ, ಸೀರೆ ತಂದು ಕೊಟ್ಟಿದ್ಕೆ. ಇಲ್ಲಿ ಬಿಡವ, ಅದ್ರಾಗ ಏನೈತೆ? ಇರೋಳೊಬ್ಬ ಮಗಳು, ಅವನ ಮಗ ನೋಡಿದ್ರೆ 8 ಸೀರೆ ಸೆರಗಿ ಇಟ್ಕೊಂಡು ಹೋಗ್ತಾನೆ. ಮೊನ್ನೆ ಆಪರೇಷನ್ಗೆ 30,000 ಕಣವ ಕೂಡಿಟ್ಟಿದ್ದು ಕೊಟ್ಟದ್ದು. ಅವ್ರು ತವ್ರ ಮನೆಗೆ 1 ರೂಪಾಯಿ ಖರ್ಚು ಮಾಡಲ್ಲ. ಕಣಪ್ಪ, ಅಪ್ಪ ಹೇಳ್ತು. ಅಕ್ಕಿ ಅಂತೂ ಬಿಣ್ಣಾನ್ಗಿತ್ತಿ. ತವ್ರ ಮನೆಯವರು ಖರ್ಚು ಮಾಡ್ಬೇಕು ಆಪ್ರೇಷನ್ಗೆಲ್ಲವ. ಎಲ್ಲಿ ಗಂಡು ಮನೆಯವರೇ ಮಾಡ್ತಾರೆ. 30,000 ರೂಪಾಯಿ ರೊಕ್ಕಂತೆ. ನಾನು ಏನಾರ ಒಂದು ಒಡವೆ ಮಾಡಿಸ್ಕೊಡ್ತೀಯ ಅಂತ ಆಸೆಗೆ ಬಂದೆ. ಏನೋ ತಗ, ನಿಮ್ಮ ಕಷ್ಟ ನೋಡಿ ಸೀರೆ ತಂದು ಕೊಟ್ಟಿದ್ದೆ, ಖುಷಿ ಆಯ್ತು. ಗಂಡನ ಮನೆ ಹೆಂಗೈತವ? ಸುಖವಾಗಿ ನೋಡ್ಕೊಂತದಾರೆ. ಏನು ಸುಖನೇನ, ದುಡ್ಡೋಟು ತಗೊಂಬಂದು ನನ್ನ ಗಂಡ ಓಟ್ನು ನಮ್ಮ ಅತ್ತೆ ಕೈಯ ಬಸಿತಾನೆ. ಇರ್ಲಿ ಬಿಡವ, ಅವ್ರು ಯಾರು ಮಾಡ್ತಾರವ? ನಿಮ್ಮ ಮತ್ತೆ ಒಳ್ಳೆ ರೀತಿಯಿಂದ ಇರು. ನಿನಗೆ ಮಾಡ್ತಿರೋದು ಅವರು, ಇಬ್ಬರು ಮಕ್ಕಳಿಗೆ. ಅಪ್ಪ ದುಡ್ದು ಏನ್ ಮಾಡ್ತಾರೆ?
ಆ ಏನ್ ಮಾಡ್ತಾರಪ್ಪ ದುಡ್ದು ನಿಮ್ಮ ಅತ್ತೆನೂ ಮಾವನ್ನು ಒಳ್ಳೆ ರೀತಿಯಿಂದ ನೋಡ್ಕೊಳವ, ನೋಡ್ಕೊಂಡು ಚೆನ್ನಾಗಿರು. ಯಾರಿಗೆ ಮಾಡ್ತಿದಾರ ಅವ್ರ ಆಸ್ತಿನ ಎಲ್ಲ ನಿನ್ಗೆ ಕೊಡೋದು. ನಮ್ದಂತೂ ಬಡತನ ನೋಡ್ತೀಯಲ್ಲ ಹೆಂಗೈತೆ ಅಂತ. ಏನ್ ಮಾಡೋದು ತಾಳಪ್ಪ, ಇಲ್ಲಿದ್ ನೋಡೋದು ಅಲ್ಲಿದ್ ನೋಡೋದು ನನ್ನ ಕರ್ಮ. ಇಲ್ಲಿರೋ ತನಕ ಹಿಂಗಾತು, ಅಲ್ಲಿ ಹೋದ್ಮೇಲೆ ಹಂಗಾಯ್ತು. ಏನು ಕಣವ, ಒಳ್ಳೆ ಮನೆ ಕೊಟ್ಟಿನಿ ನನ್ನ ಮಗಳನ್ನ ಅಂತ ನನಗೂ ಮನ್ಸಾಗೆ ನೆಮ್ಮದಿಯಿಂದ ಅದೀನಿ. ಮಗಪ್ಪ ನೆಟ್ಕಾದ್ರೆ ಸಾಕು. ಆಸ್ತಿಗೆ ಪಾಲು ಕೇಳ್ತಾನೆ ಪಾಲ. ನಮ್ದು ಎಷ್ಟು ಐತವ, 2 ಎಕರೆ ಐತಿ. ಊಟ ಅವನಿಗೆ ಕೊಟ್ಟು ನಾವೇನು ಮಾಡೋಣ? ಆಸ್ತಿ ಪಾಲ್ ಕೇಳಿದ್ರೆ ನನಗೂ ಕೊಡು ಪಾಲ, ಅವನೊಬ್ನಿಗೆ ಕೊಡ್ಬೇಡ, ಎಲ್ಲ ಆಸ್ತಿಯಾಗ ಪಾಲ. ತಾಳವ, ನಮ್ಮ ಪಾಲಿಂದ ಇಟ್ಕೊಂಡಿರ್ತೀವಲ್ಲ, ನಾವು ಸಾಯೋ ತನಕ ನೋಡ್ಕೊಂತೀವಿ. ಆಮೇಲೆ ನೀನೇ ತಗೋಣಂತೆ, ನಿನಗೂ ಕೊಡ್ತೀವಿ. ಅಷ್ಟು ಅವನಿಗೆ ಕೊಡಲ್ಲ, ಆ ಕುಡುಕ್ ನನ್ನ ಮಗನಿಗೆ. ಸರಿ ತಗ, ಇದೇ ಮಾತಿರ್ಬೇಕು ನೋಡು ಮತ್ತೆ. ಇದೇ ಮಾತು ತಗ, ಇರೋಳೊಬ್ಬ ಮಗಳು ಮತ್ತೆ ನಿನಗೂ ಅಷ್ಟು ಕೊಡ್ತೀವಿ. ಸರಿ ತಾ.